15ರಿಂದ 20 ನಿಮಿಷ ಅಷ್ಟೇ ಸಾಕು. ನಂದಿನಿ ಬೆಣ್ಣೆ ತಂದು ಮನೇಲೆ ಘಮ ಅಂತ ಹೇಳಿ ಈ ರೀತಿಯಾದ ಒಂದು ತುಪ್ಪನ ನಾವು ಮಾಡ್ಬೋದು. ಇಲ್ಲಿ ನಾನು ತಗೊಂಡಿರೋದು 1.5 kgಯಷ್ಟು ನಂದಿನಿ ಬೆಣ್ಣೆ. ಇದಕ್ಕೆ 1 ಸ್ಪೂನು ಮೆಂತ್ಯ ಕಾಳು, 3-4 ಕಾಳು ಅಷ್ಟು ಮೆಣಸು, 4-5 ಏಲಕ್ಕಿ, 2-3 ಲವಂಗ ಎಲ್ಲಾನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಈ ರೀತಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಹಾಗೇನೆ 1.5 kgಯಷ್ಟು ಬೆಣ್ಣೆನ ಒಂದು ದೊಡ್ಡ ಪಾತ್ರೆಯಲ್ಲಿ ಕರಗೋದಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಒಂದು ವೀಳ್ಯದೆಲೆ, ಕುಟ್ಟಿರೋ ಮಸಾಲೆ, ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಜೊತೆಗೆ ಕರಿಬೇವು ಇದನ್ನೆಲ್ಲ ಹಾಕಿ ಕಡಿಮೆ ಉರಿಯಲ್ಲಿ ಈ ಬೆಣ್ಣೆ ಕರಗೋದಕ್ಕೆ ಬಿಡಬೇಕು. ಸುಮಾರು ಒಂದು 15 ನಿಮಿಷ ಆಗುತ್ತೆ ನೋಡಿ. ಜೊತೆಗೆ ಮನೆಯೆಲ್ಲ ಒಳ್ಳೆ ಘಮ ಅಂತ ಪರಿಮಳ ಬರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟ್ಲಿ ಟೆಕ್ಸ್ಚರ್ ಚೇಂಜ್ ಆಗಿದೆ. ಅಂದರೆ ಆವಾಗಲೇ ಬಬಲ್ಸ್ ಇತ್ತು, ಇವಾಗ ನೊರೆ ಕಟ್ಟಿದೆ, ಉಪ್ಪು ಬರೋದಕ್ಕೆ ಶುರುವಾಗ್ತಾ ಇದೆ. ಸೊ ಈ ಹಂತದಲ್ಲಿ ನಾನು ಸ್ಟವ್ನ ಆಫ್ ಮಾಡಿ ಒಂದು ಪಾತ್ರೆಗೆ ಇದನ್ನೆಲ್ಲ ಸೋಸ್ಕೋತಾ ಇದ್ದೀನಿ. ಸೋಸ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಇದನ್ನು ನಾನು ಒಂದು ಗಾಜಿನ ಬಾಟ್ಲಿಗೆ ಶಿಫ್ಟ್ ಮಾಡ್ಕೊತೀನಿ. ಸ್ವಲ್ಪ ತಣ್ಣಗಾದ ಮೇಲೆ ನೋಡಿದ್ರಲ್ಲ, ಜಸ್ಟ್ 20 ಮಿನಿಟ್ಸ್ ತುಪ್ಪ ರೆಡಿ ಆಯಿತು. ಈ ರೀತಿ ಬೆಣ್ಣೆ ಕರಗಿಸಿ ತುಪ್ಪ ಮಾಡೋದನ್ನು ನಾನು ನಮ್ಮ ಅತ್ತೆಯವರಿಂದ ಕಲ್ತಿದ್ದು. ಇದು ಯಾಕೆಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇದು ತುಂಬಾ ಇಷ್ಟವಾಗುತ್ತೆ. ಈ ತುಪ್ಪ ಘಮ, ಈ ಫ್ಲೇವರು, ಈ ಟೇಸ್ಟು ಅಂದರೆ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.